ಇನ್ನು ಸದನದಲ್ಲಿ 5 ವರ್ಷ ನಾನೇ ಸಿಎಂ ಆಗಿರ್ತೀನಿ ಅಂತ ಖುದ್ದು ಸಿಎಂ ಹೇಳಿಕೆ ಕೊಟ್ರಲ್ಲ, ಇದಕ್ಕೆ ಯತೀಂದ್ರ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವ್ರು ಹೇಳಿದಾರಲ್ಲ 5 ವರ್ಷ ಸಿಎಂ ಆಗಿರ್ತೀನಿ ಅಂತ, ಅವ್ರು ಹೇಳದ್ಮೇಲೆ ಇನ್ನೇನ್ ಸ್ಪಷ್ಟನೆ ಕೊಡೋದು ಅಂತ ಬೆಳಗಾವಿಯಲ್ಲಿ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಹೇಳಿದ್ದಾರೆ. ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ ಹೇಳಿದ್ದಾರೆ. ಸಿಎಂ ಡಿಸಿಎಂ ವರಿಷ್ಠರ ನಿರ್ಧಾರಕ್ಕೆ ಬದ್ಧ ಅಂತಂದಿದ್ದಾರೆ. ಹೈಕಮಾಂಡ್ ಏನ್ ಸೂಚನೆ ಕೊಟ್ಟಿದೆಯೋ ಗೊತ್ತಿಲ್ಲ ಅಂತ ಯತೀಂದ್ರ ಹೇಳಿದ್ದಾರೆ. ಹೌದು, ಅವ್ರು ಹೇಳಿದ್ಮೇಲೆ ಇನ್ನೇನು ಮತ್ತೆ ಅದ್ರೊಳಗೆ ಮತ್ತಿನ್ನೇನು ಸ್ಪಷ್ಟನೆ ಕೊಡೋದು ಅದ್ರೊಳಗೆ. ಅವ್ರು ಹೇಳಿದಾರಲ್ಲ 5 ವರ್ಷ ಇರ್ತೀವಿ ಅಂತ. ಈಗ ಹೈಕಮಾಂಡ್ ಅವ್ರದ್ದು ಅವತ್ತು ಸಿಎಂ ಅವ್ರಿಗೆ ಏನು ಸೂಚನೆ ಕೊಟ್ಟಿದ್ರೆ ನನಗೆ ಗೊತ್ತಿಲ್ಲ. ನೀವು ಸಿಎಂ ಅವ್ರನ್ನೇ ಕೇಳಬೇಕು ಹೈಕಮಾಂಡ್ ಸೂಚನೆ ಬಂದಿದೆಯಾ ಅಂತ. ಬಟ್ ಸಿಎಂ ಆಗಲಿ ಡಿ ಸಿ ಎಂ ಅವ್ರಿಗೆ ಯಾವಾಗಲೂ ಹೇಳಿದ್ದಾರೆ, ಹೈಕಮಾಂಡ್ ಅವ್ರು ಏನು ಹೇಳ್ತಾರೋ ಅದಕ್ಕೆ ನಾವು ಯಾವಾಗಲೂ ಬದ್ಧವಾಗಿರ್ತೀವಿ ಅಂತ. ಅದು ನಮ್ಮ ಪಕ್ಷದ ಶಿಸ್ತು. ಸಿಎಂ ಅವರು ಕೂಡ ಪಕ್ಷದ ಶಿಸ್ತನ್ನು ಯಾವಾಗಲೂ ಕೂಡ ಪಾಲಿಸ್ಕೊಂಡು ಬಂದಿದ್ದಾರೆ. ಅವರು ಹಲವಾರು ಬಾರಿ ಹೇಳಿದ್ದಾರೆ ಹೈಕಮಾಂಡ್ ಏನು ಹೇಳ್ತಾರೋ ಹಾಗೆ ಅದನ್ನೇ ಪಾಲಿಸ್ತೀವಿ ಅಂತ ಹೇಳಿ. ಸೊ ಹೈಕಮಾಂಡ್ ಏನು ಸೂಚನೆ ಬಂದಿದೆ ನನಗೆ ಗೊತ್ತಿಲ್ಲ, ಸಿಎಂ ಅವ್ರನ್ನೇ ಕೇಳಬೇಕು. ಹೌದು, ಅವ್ರು ಹೇಳಿದ್ಮೇಲೆ ಇನ್ನೇನು ಮತ್ತೆ ಅದ್ರೊಳಗೆ ಮತ್ತಿನ್ನೇನು ಸ್ಪಷ್ಟನೆ ಕೊಡೋದು ಅದ್ರೊಳಗೆ. ಅವ್ರು ಹೇಳಿದಾರಲ್ಲ 5 ವರ್ಷ ಇರ್ತೀವಿ ಅಂತ. ಈಗ ಹೈಕಮಾಂಡ್ ಅವ್ರದ್ದು ಅವತ್ತು ಸಿಎಂ ಅವ್ರಿಗೆ ಏನು ಸೂಚನೆ ಕೊಟ್ಟಿದ್ರೆ ನನಗೆ ಗೊತ್ತಿಲ್ಲ. ನೀವು ಸಿಎಂ ಅವ್ರನ್ನೇ. ನಾಯಕತ್ವ ಬದಲಾವಣೆ ಬಗ್ಗೆ ಸಚಿವೆ ಹೆಬ್ಬಾಳ್ಕರ್ ಮಾತನಾಡಿದ್ದಾರೆ. ಪವರ್ ಶೇರಿಂಗ್ ಬಗ್ಗೆ ಮುಖ್ಯಮಂತ್ರಿಗಳೇ ಉತ್ತರಿಸಿದ್ದಾರೆ. ಸಿಎಂ ಅವರೇ ಉತ್ತರ ಕೊಟ್ಟ ಮೇಲೆ ನಾವೇನ್ ಹೇಳೋದು? ಸಿಎಂ ಸಿದ್ದರಾಮಯ್ಯನವರು ಹೇಳಿದ ಮೇಲೆ ಮುಗೀತು ಅಂತ ಹೆಬ್ಬಾಳ್ಕರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಚರ್ಚೆ ಸದನದಲ್ಲೂ ಆಯಿತು, ವಿಪಕ್ಷವೂ ಆಯಿತು, ಪಕ್ಷದ ಹೊರಗಡೆನೂ ಆಗ್ತಾ ಇದೆ. ಅವರ ಹೇಳಿಕೆನ ತಾವು ಯಾವ ರೀತಿ ನೋಡ್ತಿರೋ ಸಚಿವರಾಗಿ? ನೋಡಿ, ನಾನು ಬೆಳಗ್ಗೆಯಿಂದ ನಾನು ವಿಧಾನ ಪರಿಷತ್ನಲ್ಲಿ ನನ್ನ ಡ್ಯೂಟಿ ಇರೋದ್ರಿಂದ ಅಲ್ಲಿದ್ದೆ. ಮಾನ್ಯ ಮುಖ್ಯಮಂತ್ರಿಗಳು ಏನು ಹೇಳ್ತಾರಲ್ಲ ಅದೇ ಫೈನಲ್. ನಾವು ಪಕ್ಷದ ಶಿಸ್ತಿನ ಸಿಪಾಯಿಗಳು. ಏನೇ ಇದ್ರೂ ಕೂಡ ಹೈಕಮಾಂಡ್ ಕಡೆ ನಾವು ಬಟ್ಟನ್ನು ಮಾಡ್ತೀವಿ. ನಮಗೆ ಇಬ್ಬರು ನಾಯಕರ ಅವಶ್ಯಕತೆ ಇದೆ. ಒಬ್ಬರು ಮಾಸ್ ಲೀಡರು, ಇನ್ನೊಬ್ಬರು ಸಂಘಟನಾ ಚತುರರು. ಇಬ್ಬರು ಇದ್ದಾಗ ಕಾಂಗ್ರೆಸ್ ಪಕ್ಷ ಭಾಳಷ್ಟು ಗಟ್ಟಿಯಾಗಿ ಕರ್ನಾಟಕದಲ್ಲಿ ಇರುತ್ತೆ. ಸೊ ಇದರ ಹೊರತಾಗಿ ಏನಾದರೂ ಮಾತನಾಡದಿದ್ರೆ ಅದು ಹೈಕಮಾಂಡ್ ಇದೆ, ಅದು ಹಿರಿಯರಿದ್ದಾರೆ. ಅವ್ರೇನು ಹೇಳ್ತಾರೋ ಅದನ್ನು ಅವರು ಇಬ್ಬರು ಕೇಳ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ನಾವು ಕೂಡ ಪಾಲಿಸ್ತೀವಿ. ಮುಖ್ಯಮಂತ್ರಿ ಚರ್ಚೆ ಸದನದಲ್ಲೂ ಆಯಿತು, ವಿಪಕ್ಷವೂ ಆಯಿತು, ಪಕ್ಷದ ಹೊರಗಡೆನೂ ಆಗ್ತಾ ಇದೆ. ಅವರ ಹೇಳಿಕೆನ ತಾವು ಯಾವ ರೀತಿ ನೋಡ್ತಿರೋ ಸಚಿವರಾಗಿ? ನೋಡಿ, ನಾನು ಬೆಳಗ್ಗೆಯಿಂದ ನಾನು ವಿಧಾನ ಪರಿಷತ್ನಲ್ಲಿ ನನ್ನ ಡ್ಯೂಟಿ ಇರೋದ್ರಿಂದ ಅಲ್ಲಿದ್ದೆ. ಮಾನ್ಯ ಮುಖ್ಯಮಂತ್ರಿಗಳು ಏನು ಹೇಳ್ತಾರಲ್ಲ ಅದೇ ಫೈನಲ್. ನಾವು ಪಕ್ಷದ ಶಿಸ್ತಿನ ಸಿಪಾಯಿಗಳು. ಏನೇ ಇದ್ರೂ ಕೂಡ. ಇನ್ನು ಸದನದಲ್ಲಿ 5 ವರ್ಷ ನಾನೇ ಸಿಎಂ ಆಗಿರ್ತೀನಿ ಅಂತ ಖುದ್ದು ಸಿಎಂ ಹೇಳಿಕೆ ಕೊಟ್ರಲ್ಲ, ಇದಕ್ಕೆ ಯತೀಂದ್ರ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವ್ರು ಹೇಳಿದಾರಲ್ಲ 5 ವರ್ಷ ಸಿಎಂ ಆಗಿರ್ತೀನಿ ಅಂತ, ಅವ್ರು ಹೇಳದ್ಮೇಲೆ ಇನ್ನೇನ್ ಸ್ಪಷ್ಟನೆ ಕೊಡೋದು ಅಂತ ಬೆಳಗಾವಿಯಲ್ಲಿ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಹೇಳಿದ್ದಾರೆ. ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ ಹೇಳಿದ್ದಾರೆ. ಸಿಎಂ ಡಿಸಿಎಂ ವರಿಷ್ಠರ ನಿರ್ಧಾರಕ್ಕೆ ಬದ್ಧ ಅಂತಂದಿದ್ದಾರೆ. ಹೈಕಮಾಂಡ್ ಏನ್ ಸೂಚನೆ ಕೊಟ್ಟಿದೆಯೋ ಗೊತ್ತಿಲ್ಲ ಅಂತ ಯತೀಂದ್ರ ಹೇಳಿದ್ದಾರೆ. ಹೌದು, ಅವ್ರು ಹೇಳಿದ್ಮೇಲೆ ಇನ್ನೇನು ಮತ್ತೆ ಅದ್ರೊಳಗೆ ಮತ್ತಿನ್ನೇನು ಸ್ಪಷ್ಟನೆ ಕೊಡೋದು ಅದ್ರೊಳಗೆ. ಅವ್ರು ಹೇಳಿದಾರಲ್ಲ 5 ವರ್ಷ ಇರ್ತೀವಿ ಅಂತ. ಈಗ ಹೈಕಮಾಂಡ್ ಅವ್ರದ್ದು ಅವತ್ತು ಸಿಎಂ ಅವ್ರಿಗೆ ಏನು ಸೂಚನೆ ಕೊಟ್ಟಿದ್ರೆ ನನಗೆ ಗೊತ್ತಿಲ್ಲ. ನೀವು ಸಿಎಂ ಅವ್ರನ್ನೇ ಕೇಳಬೇಕು ಹೈಕಮಾಂಡ್ ಸೂಚನೆ ಬಂದಿದೆಯಾ ಅಂತ. ಬಟ್ ಸಿಎಂ ಆಗಲಿ ಡಿ ಸಿ ಎಂ ಅವ್ರಿಗೆ ಯಾವಾಗಲೂ ಹೇಳಿದ್ದಾರೆ, ಹೈಕಮಾಂಡ್ ಅವ್ರು ಏನು ಹೇಳ್ತಾರೋ ಅದಕ್ಕೆ ನಾವು ಯಾವಾಗಲೂ ಬದ್ಧವಾಗಿರ್ತೀವಿ ಅಂತ. ಅದು ನಮ್ಮ ಪಕ್ಷದ ಶಿಸ್ತು. ಸಿಎಂ ಅವರು ಕೂಡ ಪಕ್ಷದ ಶಿಸ್ತನ್ನು ಯಾವಾಗಲೂ ಕೂಡ ಪಾಲಿಸ್ಕೊಂಡು ಬಂದಿದ್ದಾರೆ. ಅವರು ಹಲವಾರು ಬಾರಿ ಹೇಳಿದ್ದಾರೆ ಹೈಕಮಾಂಡ್ ಏನು ಹೇಳ್ತಾರೋ ಹಾಗೆ ಅದನ್ನೇ ಪಾಲಿಸ್ತೀವಿ ಅಂತ ಹೇಳಿ. ಸೊ ಹೈಕಮಾಂಡ್ ಏನು ಸೂಚನೆ ಬಂದಿದೆ ನನಗೆ ಗೊತ್ತಿಲ್ಲ, ಸಿಎಂ ಅವ್ರನ್ನೇ ಕೇಳಬೇಕು. ಹೌದು, ಅವ್ರು ಹೇಳಿದ್ಮೇಲೆ ಇನ್ನೇನು ಮತ್ತೆ ಅದ್ರೊಳಗೆ ಮತ್ತಿನ್ನೇನು ಸ್ಪಷ್ಟನೆ ಕೊಡೋದು ಅದ್ರೊಳಗೆ. ಅವ್ರು ಹೇಳಿದಾರಲ್ಲ 5 ವರ್ಷ ಇರ್ತೀವಿ ಅಂತ. ಈಗ ಹೈಕಮಾಂಡ್ ಅವ್ರದ್ದು ಅವತ್ತು ಸಿಎಂ ಅವ್ರಿಗೆ ಏನು ಸೂಚನೆ ಕೊಟ್ಟಿದ್ರೆ ನನಗೆ ಗೊತ್ತಿಲ್ಲ. ನೀವು ಸಿಎಂ ಅವ್ರನ್ನೇ. ನಾಯಕತ್ವ ಬದಲಾವಣೆ ಬಗ್ಗೆ ಸಚಿವೆ ಹೆಬ್ಬಾಳ್ಕರ್ ಮಾತನಾಡಿದ್ದಾರೆ. ಪವರ್ ಶೇರಿಂಗ್ ಬಗ್ಗೆ ಮುಖ್ಯಮಂತ್ರಿಗಳೇ ಉತ್ತರಿಸಿದ್ದಾರೆ. ಸಿಎಂ ಅವರೇ ಉತ್ತರ ಕೊಟ್ಟ ಮೇಲೆ ನಾವೇನ್ ಹೇಳೋದು? ಸಿಎಂ ಸಿದ್ದರಾಮಯ್ಯನವರು ಹೇಳಿದ ಮೇಲೆ ಮುಗೀತು ಅಂತ ಹೆಬ್ಬಾಳ್ಕರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಚರ್ಚೆ ಸದನದಲ್ಲೂ ಆಯಿತು, ವಿಪಕ್ಷವೂ ಆಯಿತು, ಪಕ್ಷದ ಹೊರಗಡೆನೂ ಆಗ್ತಾ ಇದೆ. ಅವರ ಹೇಳಿಕೆನ ತಾವು ಯಾವ ರೀತಿ ನೋಡ್ತಿರೋ ಸಚಿವರಾಗಿ? ನೋಡಿ, ನಾನು ಬೆಳಗ್ಗೆಯಿಂದ ನಾನು ವಿಧಾನ ಪರಿಷತ್ನಲ್ಲಿ ನನ್ನ ಡ್ಯೂಟಿ ಇರೋದ್ರಿಂದ ಅಲ್ಲಿದ್ದೆ. ಮಾನ್ಯ ಮುಖ್ಯಮಂತ್ರಿಗಳು ಏನು ಹೇಳ್ತಾರಲ್ಲ ಅದೇ ಫೈನಲ್. ನಾವು ಪಕ್ಷದ ಶಿಸ್ತಿನ ಸಿಪಾಯಿಗಳು. ಏನೇ ಇದ್ರೂ ಕೂಡ ಹೈಕಮಾಂಡ್ ಕಡೆ ನಾವು ಬಟ್ಟನ್ನು ಮಾಡ್ತೀವಿ. ನಮಗೆ ಇಬ್ಬರು ನಾಯಕರ ಅವಶ್ಯಕತೆ ಇದೆ. ಒಬ್ಬರು ಮಾಸ್ ಲೀಡರು, ಇನ್ನೊಬ್ಬರು ಸಂಘಟನಾ ಚತುರರು. ಇಬ್ಬರು ಇದ್ದಾಗ ಕಾಂಗ್ರೆಸ್ ಪಕ್ಷ ಭಾಳಷ್ಟು ಗಟ್ಟಿಯಾಗಿ ಕರ್ನಾಟಕದಲ್ಲಿ ಇರುತ್ತೆ. ಸೊ ಇದರ ಹೊರತಾಗಿ ಏನಾದರೂ ಮಾತನಾಡದಿದ್ರೆ ಅದು ಹೈಕಮಾಂಡ್ ಇದೆ, ಅದು ಹಿರಿಯರಿದ್ದಾರೆ. ಅವ್ರೇನು ಹೇಳ್ತಾರೋ ಅದನ್ನು ಅವರು ಇಬ್ಬರು ಕೇಳ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ನಾವು ಕೂಡ ಪಾಲಿಸ್ತೀವಿ. ಮುಖ್ಯಮಂತ್ರಿ ಚರ್ಚೆ ಸದನದಲ್ಲೂ ಆಯಿತು, ವಿಪಕ್ಷವೂ ಆಯಿತು, ಪಕ್ಷದ ಹೊರಗಡೆನೂ ಆಗ್ತಾ ಇದೆ. ಅವರ ಹೇಳಿಕೆನ ತಾವು ಯಾವ ರೀತಿ ನೋಡ್ತಿರೋ ಸಚಿವರಾಗಿ? ನೋಡಿ, ನಾನು ಬೆಳಗ್ಗೆಯಿಂದ ನಾನು ವಿಧಾನ ಪರಿಷತ್ನಲ್ಲಿ ನನ್ನ ಡ್ಯೂಟಿ ಇರೋದ್ರಿಂದ ಅಲ್ಲಿದ್ದೆ.
ಮಾನ್ಯ ಮುಖ್ಯಮಂತ್ರಿಗಳು ಏನು ಹೇಳ್ತಾರಲ್ಲ ಅದೇ ಫೈನಲ್. ನಾವು ಪಕ್ಷದ ಶಿಸ್ತಿನ ಸಿಪಾಯಿಗಳು, ಏನೇ ಇದ್ರೂ ಕೂಡ